ಸೊ ನನಗೆ ಆಲ್ವೇಸ್ ನನ್ನ ಫೇವ್ರೆಟ್ ಸ್ಯಾಂಡ್ಲ್ವುಡ್ ಕ್ವೀನ್ ರಮ್ಯಾ ಅವರಿಗೆ ಕ್ವೀನ್ ಕೊಡ್ತೀನಿ. ಆ್ಯಂಡ್ ನನ್ನ ಹಾಟ್ ಫೇವ್ರೆಟ್ ಪ್ರೀತಿ ಆ್ಯಕ್ಟರ್ ಅಪ್ಪು ಸರ್ ಇಸ್ ಆಲ್ವೇಸ್ ಯಶ್ ಸರ್ ಅಂತ ಹೇಳ್ಬೋದು. ಬಿಕಾಸ್ ಈಸ್ ನಮ್ಮ ಕನ್ನಡನ ಒಂದು ಮಟ್ಟಿಗೆ ಮೇಲೆ ತುಂಬ ರೆಸ್ಪಾನ್ಸಿಬಿಲಿಟಿದ ತುಂಬ ತೂಕದಿಂದ ತೊಗೊಂಡು ಹೋಗಿರೋಂಥ ಮೊದಲನೇ ಆ್ಯಕ್ಟರ್ ಯಶ್ ಅವರು. ಸೊ ಅವ್ರು ನೋಡಿದಾಗ ತುಂಬ ಖುಷಿ ಆಗುತ್ತೆ. ಐ ಗ್ರೂ ಅಪ್ ಇನ್ ಅ ವೆರಿ ಸ್ಟ್ರಿಕ್ಟ್ ಎನ್ವೈರ್ನ್ಮೆಂಟ್ ಆ್ಯಂಡ್ ಪ್ರತಿಯೊಂದೂ ಮಾನಿಟರ್ ಮಾಡ್ತಾನೆ ಇದ್ರು ನಮ್ಮ ಮಮ್ಮಿ. ಸೊ ಖಂಡಿತವಾಗ್ಲೂ ಇತ್ತು, ಅದೆಲ್ಲ ಇತ್ತು. ಐ ಆಮ್ ಆ್ಯಕ್ಚುಲಿ ವೇಟಿಂಗ್ ಟು ಸಿ ಎವ್ರಿಬಡಿ ಎಲ್ಸಸ್ ಪರ್ಫಾರ್ಮೆನ್ಸ್. ನಂದು ಮುಗೀತು, ಜಸ್ಟ್ ನಾನು ಮುಗಿಸ್ಕೊಂಡು ಬಂದೆ. ಸೊ ಐ ವಾಸ್ ವೆರಿ ಥ್ರಿಲ್ಡ್. ಸೊ ನಾವು ಇವಾಗ ಕುತ್ಕೊಂಡು ಇನ್ನು ಮಿಕ್ಕಿದವ್ರದ್ದೆಲ್ಲ ಪರ್ಫಾರ್ಮೆನ್ಸ್ ನೋಡೋಕೆ ಕಾಯ್ತಾ ಇದ್ದೀನಿ. ಎಸ್, ನಮ್ಮ ಜೊತೆಗೆ ಇವತ್ತು ತುಂಬ ಮುದ್ದಾಗಿ ಅಮೃತ ಅಯ್ಯಂಗಾರ್ ಕಾಣ್ತಾ ಇದ್ದಾರೆ. ಅಫ್ಕೋರ್ಸ್ ಇವ್ರು ಯಾವಾಗಲೂ ಮುದ್ದೇನೆ, ಬಟ್ ಇವತ್ತಂತೂ ಎಕ್ಸ್ಟ್ರಾ ಚೆನ್ನಾಗಿ ಕಾಣ್ತಿದ್ದಾರೆ. ಈ ಬ್ಲ್ಯಾಕ್ ಕಾಂಬಿನೇಷನ್ ಅದ್ರ ಜೊತೆಗೆ ಜ್ಯುವೆಲ್ರಿ ಎಲ್ಲ ತುಂಬ ಚೆನ್ನಾಗಿ ನಿಮಗೆ ಕಾಂಪ್ಲಿಮೆಂಟ್ ಮಾಡ್ತಾರೆ. ಥ್ಯಾಂಕ್ ಯು, ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಸಚಿನ್ ಅವ್ರ ಐಡಿಯಾ ಇದು, ಒಂದು ಸ್ವಲ್ಪ ನಮ್ಮ ಕಲ್ಚರ್ ಮತ್ತು ಸ್ವಲ್ಪ ವೆಸ್ಟರ್ನ್ ಟಚ್ ಇರಲಿ, ದುಬೈಗೆ ಬಂದಿದ್ದೀವಿ ಅಂತ ಕೇಪ್ ಕೊಟ್ಟು ತುಂಬ ಬ್ಯೂಟಿಫುಲ್ ಸಾರಿನ ಮಾಡಿದ್ದಾರೆ. ಅಷ್ಟೇ ಎಲಿಗೆಂಟಾಗಿ ನೀವು ಕ್ಯಾರಿ ಮಾಡ್ತಾ ಇದ್ದೀರಾ, ದಟ್ಸ್ ಎ ವೆರಿ ಥ್ಯಾಂಕ್ ಯು ಮೀನ್ಸ್ ಅ ಲಾಟ್. ಓಕೆ, ಸೊ ಕನ್ನಡ ಚಿತ್ರರಂಗದಲ್ಲಿ ಕಿಂಗ್ ಮತ್ತು ಕ್ವೀನ್ ಅನ್ನುವಂಥ ಬಿರುದು ಯಾವುದಾದ್ರೂ ಆರ್ಟಿಸ್ಟ್ ಕೊಡೋಂಗಿದ್ರೆ ಯಾರು ಕೊಡ್ತಾರೆ? ಕಿಂಗ್ ಆ್ಯಂಡ್ ಕ್ವೀನಾ? ಸೊ ನನಗೆ ಆಲ್ವೇಸ್ ನನ್ನ ಫೇವ್ರೆಟ್ ಸ್ಯಾಂಡ್ಲ್ವುಡ್ ಕ್ವೀನ್ ರಮ್ಯಾ ಅವರಿಗೆ ಕ್ವೀನ್ ಕೊಡ್ತೀನಿ. ಆ್ಯಂಡ್ ನನ್ನ ಹಾಟ್ ಫೇವ್ರೆಟ್ ಪ್ರೀತಿ ಆ್ಯಕ್ಟರ್ ಅಪ್ಪು ಸರ್ ಇಸ್ ಆಲ್ವೇಸ್ ದ ಕಿಂಗ್. ಐ ಥಿಂಕ್ ನಮ್ಮದು ಒಂದು ದಿನಾನೂ ಕಳೆಯಲ್ಲ ಅನಿಸುತ್ತೆ ಅವ್ರನ್ನ ನೆನೆಸ್ಕೊಳ್ದೆ ಅಲ್ವಾ ಅಮೃತ? ಖಂಡಿತ. ನಂದು ಮೊಬೈಲ್ ವಾಲ್ಪೇಪರ್ ಅವರೇ. ಸೊ ಬೆಳಗ್ಗೆ ಶುರು ಮಾಡೋದು, ರಾತ್ರಿ ಮಲಗೋಕ್ಕೂ ಮುಂಚೆ ಎಂಡ್ ಮಾಡೋದು ಅವ್ರ ಮುಖ ನೋಡೆ ನಾನು. ಏನೋ ನಮ್ಗೆ ಇವತ್ತಿಗೂ ಕೂಡ ನಮ್ಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅವರೆಲ್ಲ ಅನ್ನೋದು. ಇಲ್ಲ, ಅದ್ರ ಬಗ್ಗೆ ಮಾತಾಡೋದಕ್ಕೂ ತುಂಬ ಹೆವಿ ಅನಿಸುತ್ತೆ. ಬಟ್ ಯಾ ಓಕೆ, ಫೈನ್. ಅದರಿಂದ ಒಂದು ಸ್ವಲ್ಪ ಹೊರಗಡೆ ಬರೋಣ. ಯಾವುದಾದ್ರೂ ಒಂದು ಆರ್ಟಿಸ್ಟ್ನ ನೋಡಿದ ತಕ್ಷಣ ಇವ್ರು ಸಿಕ್ಕಾಪಟ್ಟೆ ರೆಸ್ಪಾನ್ಸಿಬಲ್ ಆ್ಯಕ್ಟರ್ ಅಂತ ಅನಿಸುತ್ತೆ ಅಂತಂದರೆ ಯಾರನ್ನು ನೋಡಿದ್ರೆ ಅನಿಸುತ್ತೆ? ಯಶ್ ಸರ್ ಅಂತ ಹೇಳ್ಬೋದು. ಬಿಕಾಸ್ ಈಸ್ ನಮ್ಮ ಕನ್ನಡನ ಒಂದು ಮಟ್ಟಿಗೆ ಮೇಲೆ ತುಂಬ ರೆಸ್ಪಾನ್ಸಿಬಿಲಿಟಿದ ತುಂಬ ತೂಕದಿಂದ ತೊಗೊಂಡು ಹೋಗಿರೋಂಥ ಮೊದಲನೇ ಆ್ಯಕ್ಟರ್ ಯಶ್ ಅವರು. ಸೊ ಅವ್ರು ನೋಡಿದಾಗ ತುಂಬ ಖುಷಿ ಆಗುತ್ತೆ. ವಂಡರ್ಫುಲ್. ಹಾಗೆ ಇವತ್ತು ಸಿಕ್ಕಾಪಟ್ಟೆ ಪರ್ಫಾರ್ಮೆನ್ಸಸ್ ಇದೆ, ಆದರೆ ಇದರಲ್ಲಿ ಆಲ್ ವುಮೆನ್ ಬ್ಯಾಂಡ್ ಒಂದು ಪರ್ಫಾರ್ಮ್ ಮಾಡ್ತಾ ಇದೆ. ಯು ಎಕ್ಸೈಟೆಡ್ ಟು ಸಿ ದಟ್? ತುಂಬಾ ಖುಷಿ ಆಯಿತು. ನನಗೆ ಫಸ್ಟ್ ಟೈಮ್ ಅನೌನ್ಸ್ ಮಾಡಿದಾಗಲೇ ತುಂಬ ಹೊಸ ಕಾನ್ಸೆಪ್ಟ್ ಅಂತ ಅನಿಸ್ತು. ಯೂಶ್ವಲಿ ಹೆಣ್ಮಕ್ಳಿಗೆ ಆ ಥರ ವೇದಿಕೆ ಸಿಕ್ಕಿದಾಗ ನಮಗೆ ಖುಷಿ ಅಲ್ವಾ, ಸೊ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಇಟ್ಸ್ ಅ ಗ್ರೇಟ್ ಇನಿಷಿಯೇಟಿವ್ ಬೈ ಸೈಮಾ ಅಂತಲೇ ಹೇಳ್ಬೋದು. Absolutely. So let's play together. Thank you so much and I hope you enjoy the show. Thank you. So ನಮ್ಮ ಜೊತೆಗೆ the gorgeous Nishwika Naidu ಇದ್ದಾರೆ. I like the outfit you're wearing and I like the sleek hair look. ಎಲ್ಲ ಸಖತ್ತ ಕಾಂಪ್ಲಿಮೆಂಟ್ ಆಗ್ತದೆ. Thank you, and you look like a beautiful mermaid. ಥ್ಯಾಂಕ್ ಯು ಸೋ ಮಚ್. ಸೊ ಹಾಗೆ ಸೈಮಾ ಅಂತಂದ್ರೆ ಏನೋ ಒಂದು ಸಂಭ್ರಮ, ನಮಗೆ ಒಂಥರ ಖುಷಿ ಆಗುತ್ತೆ. ಸೊ ನಾವು ಸ್ವಲ್ಪ ಚಿಕ್ಕ ವಯಸ್ಸಿಗೆ ಹೋಗೋಣ. ಚಿಕ್ಕ ವಯಸ್ಸಲ್ಲಿ ತುಂಬ ಆಟ ಆಡ್ತಿದ್ರ ನೀವು? ಅಮ್ಮ ಏನಾದರೂ ಇಷ್ಟೊತ್ತಿಗೆ ಮನೆಗೆ ಬರಬೇಕು, ಇಷ್ಟೊತ್ತಿಗೆ ಹೊರಗಡೆ ಬರಬಾರ್ದು, ಹೊರಗಡೆ ಜಾಸ್ತಿ ಹೊತ್ತಿರಬಾರ್ದು, ಈ ಥರ ಏನಾದ್ರು ತಾಕೀತು ಮಾಡ್ತಿದ್ರಾ? Yes, I grew up in a very strict environment ಆ್ಯಂಡ್ ಪ್ರತಿಯೊಂದೂ ಮಾನಿಟರ್ ಮಾಡ್ತಾನೆ ಇದ್ರು ನಮ್ಮ ಮಮ್ಮಿ. ಸೊ ಖಂಡಿತವಾಗ್ಲೂ ಇತ್ತು, ಅದೆಲ್ಲ ಇತ್ತು. ಈ ಮೊಬೈಲು ಗೇಮಿಂಗ್ ಎಲ್ಲ ಇರಬೇಕಾದ್ರೆ ಈ ಮಕ್ಕಳನ್ನ ಮಾನಿಟರ್ ಮಾಡೋದು ಮುಖ್ಯ ಅಂತ ನಿಮ್ಗೆ ಅನ್ಸುತ್ತಾ ಈಗಿನ ಕಾಲದಲ್ಲಿ? ಮಾನಿಟರ್ಗಿಂತ ಹೆಚ್ಚು ಐ ಥಿಂಕ್ ಯು ಹ್ಯಾವ್ ಟು ಬಿಫ್ರೆಂಡ್ ದೆಮ್ ಅಲ್ಲ. ನೀವು ಅವ್ರನ್ನ ಒಂದು ಫ್ರೆಂಡ್ಶಿಪ್ ಕ್ರಿಯೇಟ್ ಮಾಡಿದ್ರೆ ಅವರೇ ಬಂದು ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊತಾರೆ, ಅವರೇ ಬಂದು ನಿಮ್ಮ ಹತ್ರ ಮಾತಾಡ್ತಾರೆ. ಸೊ ನೀವು ಅವರಲ್ಲಿ ಭಯ ಹುಡ್ಸೋದಕ್ಕಿಂತ ಅವ್ರನ್ನ ಫ್ರೆಂಡಾಗಿ ಮಾಡಿಕೊಂಡು ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಾಂಡಿಂಗ್ ಬಿಟ್ಟು ನಾನು ಇವ್ರ ಹತ್ರ ಏನೇ ಹೇಳಿದ್ರು ಒಂದು ಟ್ರಸ್ಟ್ ಇದೆ, ನಾನು ಹೇಳ್ಬೋದು ಅಂತ ಒಂದು ನಂಬಿಕೆ ಬಂದರೆ ಐ ಡೋಂಟ್ ಥಿಂಕ್ ಯು ಹ್ಯಾವ್ ಟು ಮಾನಿಟರ್ ದೆಮ್. Absolutely right, but at the same time you also should have some kind of responsibility about what we are doing and what our actions are. That's let's play together 823 all about. And Saima dalli yaar performance noda kaayta idira ನೀವು? ಐ ಆಮ್ ಆ್ಯಕ್ಚುಲಿ ವೇಟಿಂಗ್ ಟು ಸಿ ಎವ್ರಿಬಡಿ ಎಲ್ಸಸ್ ಪರ್ಫಾರ್ಮೆನ್ಸ್. ನಂದು ಮುಗೀತು, ಜಸ್ಟ್ ನಾನು ಮುಗಿಸ್ಕೊಂಡು ಬಂದೆ. ಸೊ ಐ ವಾಸ್ ವೆರಿ ಥ್ರಿಲ್ಡ್. ಸೊ ನಾವು ಇವಾಗ ಕುತ್ಕೊಂಡು ಇನ್ನು ಮಿಕ್ಕಿದವ್ರದ್ದೆಲ್ಲ ಪರ್ಫಾರ್ಮೆನ್ಸ್ ನೋಡೋಕೆ ಕಾಯ್ತಾ ಇದ್ದೀನಿ. ನಿಮ್ಮ ಪರ್ಫಾರ್ಮೆನ್ಸ್ಗೆ ಯಾರ ರಿಯಾಕ್ಷನ್ ನೋಡೋಕೆ ಕಾಯ್ತಾ ಇದ್ದೀರಾ? ಎವ್ರಿಬಡಿ ಈಸ್ ಆ್ಯಕ್ಚುಲಿ, ಯಾಕಂದರೆ ನಾವು ಸ್ಟೇಜ್ ಮೇಲೆ ಇದ್ದಾಗ ನಮ್ಮ ಮುಂದೆ ಲೈಟ್ಸ್ ಇರೋದ್ರಿಂದ ಅಷ್ಟು ಜನ ಕಾಣಿಸೋದಿಲ್ಲ. ಯಾ, ಸೊ ವೆನ್ ನಾವು ಆವಾಗ ಆಡಿಯನ್ಸಾಗಿ ಕೂತ್ಕೊಂಡು ಟೆಲಿಕಾಸ್ಟ್ ನೋಡಿದಾಗ ಹಿಂಗೆ ಮಾಡೋದು ಹಿಂಗೆ ಅಂತ ಅನಿಸುತ್ತೆ. ಸೊ ಟೆಕ್ನಿಕಲಿ ಯು ಹ್ಯಾವ್, ನಮಗೂ ಅದೊಂಥರ ಫಸ್ಟ್ ಟೈಮ್ ಅಂತಲೇ ಅನಿಸುತ್ತೆ ವೆನ್ ವಿ ಸಿ. ಯಾ, Absolutely, that's right. And I hope you enjoy the rest of the show. Thank you so much for talking to us. Thank you so much. Take care. Bye.